ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಮರಣ ಮೃದಂಗ ಹೆಚ್ಚಾಗ್ತಾನೇ ಇದೆ. ತೀವ್ರ ಹೃದಯಾಘಾತಕ್ಕೆ 21 ವರ್ಷದ ಮದನ್ ಸಾವಿಗೀಡಾಗಿದ್ದಾರೆ. ಹಾಸನದ ಹೊರವಲಯದ ಚಿಕ್ಕಗುಂಡ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಮೂಲತಃ ಹಾಸನ ತಾಲೂಕಿನ ಚಿಟ್ನಳ್ಳಿ ತಾಲೂಕಿನ ನಿವಾಸಿ. ಕಳೆದ 2 ದಿನಗಳ ಹಿಂದೆ ತನ್ನ ಭಾವನ ಮನೆಗೆ ಬಂದಿದ್ದ. ಮನೆಯಲ್ಲಿದ್ದಂತ ವೇಳೆ ಮದನ್ಗೆ ದಿಢೀರಾಗಿ ಎದೆನೋವು ಕಾಣಿಸಿಕೊಂಡಿತ್ತು. ಅದಾದ್ಮೇಲೆ ಕುಸಿದು ಬೀಳ್ತಾನೆ. ದುರಾದೃಷ್ಟವಶಾತ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಮದನ್ ಮೃತಪಟ್ಟಿದ್ದಾನೆ. ಇನ್ನು ಮತ್ತೊಂದು ಪ್ರಕರಣದಲ್ಲಿ 55 ವರ್ಷದ ಗೃಹಿಣಿ ವಿಮಲಾ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ. ಹಾಸನ ನಗರದ ದಾಸರಕೊಪ್ಪಲಲ್ಲಿ ಈ ಘಟನೆಯಾಗಿದೆ. ಸಕಲೇಶ್ಪುರ ತೋಟದ ಗದ್ದೆಯ ಕುಮಾರ್ ಎನ್ನುವವರ ಧರ್ಮಪತ್ನಿ ವಿಮಲಾ ನಿನ್ನೆ ರಾತ್ರಿ ಮನೆಯಲ್ಲೇ ಹೃದಯಾಘಾತದಿಂದ ಅಸುನೀಗಿದ್ದಾರೆ. ಇನ್ನು ಕಳೆದ 1.5 ತಿಂಗಳಿನಲ್ಲಿ ಹಾಸನದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದವರ ಸಂಖ್ಯೆ 35ಕ್ಕೆ ಏರಿಕೆಯಾಗಿದೆ. ಇತ್ತ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಹೃದಯಾಘಾತದಿಂದ ಮಹಿಳೆ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಾಳೆಹೊನ್ನಿಗ ಗ್ರಾಮದಲ್ಲಿ ಘಟನೆಯಾಗಿದೆ. ಕರಿಯಪ್ಪ ಎನ್ನುವವರ ಪತ್ನಿ 45 ವರ್ಷದ ಶೀಲಾ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ. ಮನೆಯಲ್ಲಿ ಪಾತ್ರ ತೊಳೆತಿದ್ದಂತ ವೇಳೆ ಶೀಲಾಗೆ ಹೃದಯಾಘಾತ ಸಂಭವಿಸಿದೆ. ತೀವ್ರ ಎದೆ ನೋವಿನಿಂದ ಅವರು ಶೀಲಾ ಸ್ಥಳದಲ್ಲೇ ಕುಸಿದು ಬಿದ್ದು ಕೊನೆಯುಸಿರನ್ನ ಎಳೆದಿದ್ದಾರೆ. ಮೃತ ಮಹಿಳೆ ಶೀಲಾ 2 ಗಂಡು ಮಕ್ಕಳು ಹಾಗೂ ಪತಿಯನ್ನ ಅಗಲಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ಹೃದಯಾಘಾತಕ್ಕೆ ಪಿಎಲ್ಡಿ ಬ್ಯಾಂಕಿನ ನಿರ್ದೇಶಕ ಸಾವನ್ನಪ್ಪಿದ್ದಾರೆ. ಸದಾ ಲವಲವಿಕೆಯಿಂದ ಇದ್ದಂಥ 45 ವರ್ಷದ ಸಿಪಿ ಬಸಣ್ಣಪ್ಪ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊರಬ ತಾಲೂಕಿನ ಯಲವಳ್ಳಿ ನಿವಾಸಿ. ಇನ್ನು ಪಿಎಲ್ಡಿ ಬ್ಯಾಂಕಿನ ನಿರ್ದೇಶಕರಾಗಿದ್ದಂಥ ಸಿಪಿ ಬಸವಣ್ಣಪ್ಪ ಬಿಜೆಪಿ ಬೂತ್ನ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸುತ್ತಿದ್ರು. ತೀವ್ರ ಎದೆನೋವು ಕಾಣಿಸಿಕೊಂಡಂತ ಇವರನ್ನ ಸೊರಬ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಮಾರ್ಗ ಮಧ್ಯದಲ್ಲೇ ಸಾವಿಗೀಡಾಗಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಚಿಕಿತ್ಸೆ ಪಡಿಬೇಕು ಅಂದ್ರೆ ಲಕ್ಷ ಹಣವನ್ನ ಸುರಿಬೇಕಾದಂತ ಪರಿಸ್ಥಿತಿ ಇದೆ. ಹೃದಯಾಘಾತವಾದ ಗೋಲ್ಡನ್ ಅವರ್ಸ್ನಲ್ಲಿ ಜನರಿಗೆ ಚಿಕಿತ್ಸೆನೇ ಸಿಗ್ತಾ ಇಲ್ಲ. ಕಾರಣ ತುಮಕೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಲವು ವರ್ಷಗಳಿಂದ ಹಾರ್ಟ್ ಸರ್ಜನ್ ಹುದ್ದೆ ಖಾಲಿ ಇದೆ. ಕಳೆದ 6 ತಿಂಗಳಲ್ಲಿ ಒಟ್ಟು 21,707 ಜನ ಇಸಿಜಿ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. ಅದರಲ್ಲಿ 1,533 ಜನ ಹೃದಯದ ಸ್ಥಿತಿ ಕ್ರಿಟಿಕಲ್ ಇದೆ. ಇನ್ನು 11,335 ಜನರ ಇಸಿಜಿ ವರದಿಯಲ್ಲಿ ಅಬ್ನಾರ್ಮಲ್ ಆಗಿದೆ ಅನ್ನೋದು ಗೊತ್ತಾಗಿದೆ. ಇನ್ನು ಸ್ಟೇಮಿ ಲ್ಯಾಬ್ ರಿಪೋರ್ಟ್ ಪ್ರಕಾರ ಕಳೆದ 6 ತಿಂಗಳಲ್ಲಿ 11 ಜನರು ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ. ತುಮಕೂರು ಜಿಲ್ಲೆಯ ಜಿಲ್ಲಾಸ್ಪತ್ರೆಯ ಸಮಸ್ಯೆಗೆ ಆರೋಗ್ಯ ಇಲಾಖೆ ಸ್ಪಂದಿಸಬೇಕಿದೆ. ಪ್ರೈವೇಟ್ ಅಲ್ಲಿ ಇದ್ದಾರೆ, ಎಲ್ಲಿ ಇಲ್ಲ. ನಾವು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಕಾರ್ಡಿಯಾಲಜಿಸ್ಟ್ ಕೆಲಸ ಮಾಡ್ತಾರೆ. ಫಿಸಿಷಿಯನ್ಸ್ ಏನಿದೆ ಅವರೇ ಮಾಡ್ತಿದ್ದಾರೆ ಸರ್. ಕಾರ್ಡಿಯಾಲಜಿಸ್ಟ್ ಅಷ್ಟು ಸುಲಭವಾಗಿ ಬರಲ್ಲ. ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಮಾತ್ರ ಇರ್ತಾರೆ, ನಮ್ಮಲ್ಲಿ ಬರಲ್ಲ ಅವರು. ಇಲ್ಲಿ ಇಲ್ವೇ ಇಲ್ಲ, ಪೋಸ್ಟ್ ಇಲ್ಲ, ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ. ಅದಕ್ಕೆ ಕಾರ್ಡಿಯಾಲಜಿಸ್ಟ್ ಪೋಸ್ಟ್ ಇಲ್ಲ ನಮ್ಮ ಹತ್ರ. ಕಾರ್ಡಿಯಾಲಜಿಸ್ಟ್ ಇಲ್ಲ, ಪ್ರೈವೇಟ್ ಅಲ್ಲಿ ಇದ್ದಾರೆ, ಎಲ್ಲಿ ಇಲ್ಲ. ನಾವು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಕಾರ್ಡಿಯಾಲಜಿಸ್ಟ್ ಕೆಲಸ ಮಾಡ್ತಾರೆ. ಫಿಸಿಷಿಯನ್ಸ್ ಏನಿದೆ ಅವರೇ ಮಾಡ್ತಿದ್ದಾರೆ ಸರ್. ಕಾರ್ಡಿಯಾಲಜಿಸ್ಟ್ ಅಷ್ಟು ಸುಲಭವಾಗಿ ಬರಲ್ಲ. ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಮಾತ್ರ ಇರ್ತಾರೆ, ನಮ್ಮಲ್ಲಿ ಬರಲ್ಲ ಅವರು. ಇಲ್ಲಿ ಇಲ್ವೇ ಇಲ್ಲ, ಪೋಸ್ಟ್ ಇಲ್ಲ, ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ. ಅದಕ್ಕೆ ಕಾರ್ಡಿಯಾಲಜಿಸ್ಟ್ ಪೋಸ್ಟ್ ಇಲ್ಲ ನಮ್ಮ ಹತ್ರ. ಕಾರ್ಡಿಯಾಲಜಿಸ್ಟ್ ಇಲ್ಲ, ಪ್ರೈವೇಟ್ ಅಲ್ಲಿ ಇದ್ದಾರೆ. ಕಾವೇರಿ ನದಿಯಲ್ಲಿ ಪ್ರವಾಹಕ್ಕೆ ಸಿಲುಕಿದ್ದ ಅಪರಿಚಿತ ಮಹಿಳೆಯನ್ನ ಯಶಸ್ವಿಯಾಗಿ ರಕ್ಷಣೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಬಳಿ ಈ ಘಟನೆಯಾಗಿದೆ. ನದಿಯ ಮಧ್ಯೆ ಸಿಲುಕಿದಂತ ಮಹಿಳೆಯ ಸಹಾಯಕ್ಕೆ ಯಾರು ಕೂಡ ಬರ್ತಾ ಇಲ್ಲ, ಸಹಾಯ ಮಾಡಿ ಅಂತ ಅಂಗಲಾಚ್ತಾ ಇದ್ರು. ಮಹಿಳೆಯ ಕಿರುಚಾಟವನ್ನ ಕೇಳಿ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪೊಲೀಸರು ಮಹಿಳೆಯನ್ನ ರಕ್ಷಿಸಿದ್ರು. ಪ್ರವಾಹ ತುಂಬಿ ಹರಿತಾ ಇದ್ದಂತ ಕಾವೇರಿ ನದಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸಿ ಮಹಿಳೆಯನ್ನ ರಕ್ಷಿಸಿದ್ರು. ಸದ್ಯ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಪೈಪು ನೀರು ಮಾಡಿವಲ್ಲ, ಆ ಪೈಪ್ ನೋಡಪ್ಪ ಹಿಡ್ಕ. ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯದ ಬಳಿ ಹಳ್ಳಕ್ಕೆ ಬಿದ್ದಿದ್ದ ಹಸುವನ್ನ ಯಶಸ್ವಿಯಾಗಿ ರಕ್ಷಣೆ ಮಾಡಲಾಗಿದೆ.
ಎಚ್ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲಿ ಕಾಮಗಾರಿ ಹಳ್ಳಕ್ಕೆ ಗರ್ಭಿಣಿ ಹಸುವೊಂದು ಆಯತಪ್ಪಿ ಬಿದ್ದಿತ್ತು. 20 ಅಡಿ ಆಳಕ್ಕೆ ಬಿದ್ದಂತ ಹಸುವನ್ನ ರಕ್ಷಿಸಲು ತೀವ್ರ ಹರಸಾಹಸವನ್ನ ಪಡಿಬೇಕಾಯಿತು. ಬೀದರಹಳ್ಳಿ ಗ್ರಾಮದ ಶಿವಲಿಂಗ ನಾಯಕ ಎನ್ನುವರಿಗೆ ಸೇರಿದಂತ ಹಸುವನ್ನ ಕ್ರೇನ್ ಮೂಲಕ ಸ್ಥಳೀಯರು ಮೇಲಕ್ಕೆತ್ತಿ ರಕ್ಷಣೆಯನ್ನ ಮಾಡಿದ್ದಾರೆ. ಸತತ 4 ಗಂಟೆಗಳ ಕಾರ್ಯಾಚರಣೆ ಬಳಿಕ ಗರ್ಭಿಣಿ ಹಸು ಪ್ರಾಣಾಪಾಯದಿಂದ ಪಾರಾಗಿದೆ. ನೀವು ಬಿಟ್ಬಿಡಿ ಅಣ್ಣ, ಏನಾಗಲ್ಲ ಅಣ್ಣ, ಬಿಡೋಣ ಕಟ್ಬಿಡಿ. ಕಣ್ಣು ಬಟ್ಟ ಕಟ್ಟಿಲ್ಲ ಅಂದ್ರೆ ಮೇಲಕ್ಕೆ ಗಾಬರಿ ಆಗ್ಬಿಡ್ತಾನ. ಇಲ್ಲ ಹೋಗಲ್ಲ. ವಿಜಯನಗರದಲ್ಲಿ ತುಂಗಭದ್ರಾ ಜಲಾಶಯದಿಂದ 20,000 ಕ್ಯೂಸೆಕ್ನಿಂದ 60,000 ಕ್ಯೂಸೆಕ್ ವರೆಗೂ ನದಿ ನೀರನ್ನ ಹರಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆ ತುಂಗಭದ್ರಾ ಅಣೆಕಟ್ಟು ಪ್ರದೇಶದ ಕೆಳಭಾಗದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಅನ್ನ ಈಗ ಘೋಷಣೆ ಮಾಡಲಾಗಿದೆ. ನದಿ ಪಾತ್ರದ ಗ್ರಾಮಗಳಲ್ಲಿ ಸಾರ್ವಜನಿಕರಿಗೆ ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ಳಲು ಸದ್ಯ ಟಿಬಿ ಬೋರ್ಡ್ ಸೂಚನೆಯನ್ನ ನೀಡಿದೆ. ಇನ್ನು ವರದಾ ನದಿ ತುಂಗಾ ಜಲಾನಯನ ಪ್ರದೇಶದಲ್ಲಿ ಮಳೆಯ ಹಿನ್ನೆಲೆ ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚಾದ ಒಳಹರಿವು, ನೀರಿನ ಪ್ರಮಾಣ ಹೆಚ್ಚಾಗಿದ್ದು ನೀರು ಬಿಡುಗಡೆ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. ಮಂಡ್ಯದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮತ್ತೆ ಮಳೆಯ ಆರ್ಭಟ ಮುಂದುವರೆದಿದೆ. ಭಾರೀ ಮಳೆಯ ಹಿನ್ನೆಲೆ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಒಳಹರಿವು ಮತ್ತೆ ಹೆಚ್ಚಾಗಿದೆ. ಡ್ಯಾಂನಿಂದ ನದಿ 40 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆಯಿಂದ ಡ್ಯಾಂ ಕೆಳಗಿನ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ. ಡ್ಯಾಂ ಸಂಪೂರ್ಣ ಭರ್ತಿಯಾಗಿರೋದ್ರಿಂದ ಒಳಹರಿವು ಕೂಡ ಹೆಚ್ಚಾದ್ರೆ ಹೆಚ್ಚಿನ ಪ್ರಮಾಣದ ನೀರು ಕೂಡ ಬಿಡುಗಡೆಯಾಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಕಾವೇರಿ ನದಿ ಪಾತ್ರದಲ್ಲಿ ಜನರು ಎಚ್ಚರವನ್ನ ವಹಿಸುವಂತೆ ಜಿಲ್ಲಾಡಳಿತ ಮನವಿಯನ್ನು ಮಾಡಿದೆ. ಮಲೆನಾಡಿನಲ್ಲಿ ಭಾರೀ ಗಾಳಿ ಮಳೆಯ ಅಬ್ಬರ ಮುಂದುವರೆದಿದೆ. ಚಿಕ್ಕಮಗಳೂರಿನ ಕಳಶ ತಾಲೂಕಿನ ಚನ್ನಹಡ್ಲು ಗ್ರಾಮದಲ್ಲಿ ಗುಡ್ಡ ಕುಸಿದು ರಸ್ತೆಗೆ ಜಾರಿದೆ. ಗುಡ್ಡ ಕುಸಿತದಿಂದ ಹಿರೇಬೈಲು, ಮಲೇಶನಗುಡ್ಡ ಸೇರಿ ಹಲವು ಗ್ರಾಮಗಳ ಸಂಪರ್ಕ ಈಗ ಕಡಿತಗೊಂಡಿದೆ. ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಈ ಹಿಂದೆ 2019ರಲ್ಲೂ ಕೂಡ ಈ ಚನ್ನಹಡ್ಲು ಗ್ರಾಮದಲ್ಲಿ ಗುಡ್ಡ ಕುಸಿದಿತ್ತು. ಸದ್ಯ ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ವಾಹನ ಸವಾರರು ಆತಂಕದಲ್ಲೇ ಸಂಚರಿಸುವಂತ ಪರಿಸ್ಥಿತಿ ಎದುರಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ಮೈದುಂಬಿ ಹರಿತಾ ಇದೆ ತುಂಗಾ ನದಿ. ಇನ್ನು ತುಂಗಾ ನದಿಗೆ ಬಾಗಿನ ಅರ್ಪಣೆಯನ್ನ ಮಾಡಲಾಯಿತು. ಶಿವಮೊಗ್ಗದ ಶಾಸಕ ಎಸ್.ಎನ್. ಚನ್ನಬಸಪ್ಪ ತುಂಗಾ ನದಿಗೆ ಬಾಗಿನವನ್ನ ಅರ್ಪಿಸಿದ್ರು. ಶಿವಮೊಗ್ಗ ನಗರದ ಕೋಟೆ ರಸ್ತೆಯ ಗಾಯತ್ರಿ ದೇವಸ್ಥಾನ ಪಕ್ಕದಲ್ಲಿರುವಂತಹ ತುಂಗಾ ಮಂಟಪದಲ್ಲಿ ಶಾಸಕರು ಸೇರಿದಂತೆ ಬಿಜೆಪಿಯ ಮುಖಂಡರು ಬಾಗಿನವನ್ನ ಅರ್ಪಿಸಿದ್ರು. ಯಾದಗಿರಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಿದೆ.
ಕಳೆದ 1 ಗಂಟೆಯಿಂದ ಸುರಿದ ಭಾರೀ ಪ್ರಮಾಣದ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಯಾದಗಿರಿ ನಗರ, ಶಹಪುರ ಸೇರಿದಂತೆ ಮೊದಲಾದ ಕಡೆ ಭಾರೀ ಮಳೆಯಾಗ್ತಾ ಇದ್ದು ಸಾರ್ವಜನಿಕರು ಇನ್ನು ವಾಹನ ಸವಾರರು ತೀವ್ರ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡನೇ ಆಷಾಢ ಶುಕ್ರವಾರ ಹಿನ್ನೆಲೆ ಮೈಸೂರಿನ ಚಾಮುಂಡೇಶ್ವರಿ ದೇವಿ ಅಲಂಕಾರ ಸ್ವರೂಪಿಣಿಯಾಗಿ ದರ್ಶನವನ್ನ ನೀಡಿದ್ದಾರೆ. ಕಿತ್ತಾಳೆ ಹಾಗೂ ನೀಲಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸುತ್ತಿರುವ ಚಾಮುಂಡೇಶ್ವರಿ ತಾಯಿಗೆ ಜಾಜಿ, ಮಲ್ಲಿಗೆ, ಕನಕಾಂಬರ, ಸ್ಫಟಿಕ, ಏಲಕ್ಕಿ ಹೂವಿನಿಂದ ಅಲಂಕಾರವನ್ನು ಮಾಡಲಾಗಿತ್ತು. ಸರತಿ ಸಾಲಿನಲ್ಲಿ ನಿಂತು ಸಾವಿರಾರು ಭಕ್ತರು ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದರು. ಇಂದು ಮುಂಜಾನೆ 5 ಗಂಟೆಯಿಂದಲೇ ತಾಯಿಯ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದ್ದು ಮೆಟ್ಟಿಲುಗಳ ಮೂಲಕ ಬಂದವರಿಗೆ ಧರ್ಮ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಿದ್ರು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಾಯಿ ಮಾಡಲಿ ಅನ್ನೋದಾಗಿ ತಾಯಿಯ ಬಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ತಾಯಿ ಚಾಮುಂಡಿ ದುಃಖವನ್ನ ದೂರ ಮಾಡ್ತಾಳೆ. ಈ ಬಾರಿ ಇಡೀ ರಾಜ್ಯದಲ್ಲಿ ಒಳ್ಳೆಯ ಮಳೆಯಾಗಿದೆ. ಪ್ರಯತ್ನಕ್ಕಿಂತ ಪ್ರಾರ್ಥನೆಯಿಂದ ಫಲ ಸಿಗುತ್ತೆ ಎಂಬ ನಂಬಿಕೆ ಇದೆ. ಇಡೀ ರಾಜ್ಯಕ್ಕೆ ಏನೇ ಕೆಲಸ ಮಾಡಬೇಕಾದ್ರೂ ತಾಯಿಗೆ ಪೂಜೆ ಸಲ್ಲಿಸಿ ಕೆಲಸವನ್ನ ಮುಂದುವರಿಸ್ತೇವೆ ಅಂತ ಹೇಳಿಕೆಯನ್ನ ನೀಡಿದರು. ಅಲ್ಲಿ ಮುಂದೆ ಮೂವ್ ಮಾಡ್ಕೊಂಡು ಜಾಗ ಬಿಡ್ರಿ ಒಂಚೂರು ಈ ತಾಯಿ ಎಲ್ಲರಿಗೂ ಕೂಡ ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾದೇವಿ ಚಾಮುಂಡಿ. ಈ ಬಾರಿ ಕೂಡ ಇಡೀ ರಾಜ್ಯಕ್ಕೆ ಸಮೃದ್ಧಿಯನ್ನ, ಮಳೆಯನ್ನ ಕೊಟ್ಟು, ಬೆಳೆ ಕೊಟ್ಟು, ನೆಮ್ಮದಿ, ಶಾಂತಿ ಎಲ್ಲ ತಾಯಿ ಒದಗಿಸ್ಕೊಡ್ತಾ ಇದೆ. ಸೊ ಪ್ರಾರ್ಥನೆ, ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ನಂಬಿಕೆ. ಸೊ ನಮ್ಮ ರಾಜ್ಯದ ತಾಯಿ ಮಾತೆ, ರಾಜಮಾತೆ ದೇವಿ ಚಾಮುಂಡೇಶ್ವರಿ. ಸೊ ಇಡೀ ರಾಜ್ಯಕ್ಕೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಆ ತಾಯಿಯನ್ನ ಪ್ರಾರ್ಥನೆ ಮಾಡಿ ನಾವು ಪ್ರಾರಂಭವನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಸೊ ಇವತ್ತು ಕೂಡ ಬೀದರ್ ಜಿಲ್ಲೆಯ ಅಂಗನವಾಡಿಗಳಿಗೆ ಕಳಪೆ ಆಹಾರ ಸರಬರಾಜು ವಿಚಾರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬೀದರ್ನಲ್ಲಿ ಕಳಪೆ ಮೊಟ್ಟೆ ಆಹಾರ ವಿತರಣೆ ಆಗ್ತಾ ಇದೆ ಅನ್ನೋ ಆರೋಪ ಇದೆ. ಈಗಾಗಲೇ ರಾಜ್ಯಾದ್ಯಂತ ಅಂಗನವಾಡಿ ಸಿಬ್ಬಂದಿಯಿಂದಲೇ ಮೊಟ್ಟೆ, ಹಾಲು ವಿತರಣೆ ಆಗ್ತಾ ಇದೆ. ಆದರೆ ಬೀದರ್ನಲ್ಲಿ ಮಾತ್ರ ಏಜೆನ್ಸಿಗಳಿಂದ ಆಹಾರ ಸಾಮಗ್ರಿ, ಮೊಟ್ಟೆ ವಿತರಣೆ ಆಗ್ತಾ ಇದೆ. ಕಳಪೆ ಮೊಟ್ಟೆ ವಿತರಣೆ ಆರೋಪ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಏಜೆನ್ಸಿ ಕ್ಯಾನ್ಸಲ್ ಮಾಡ್ತೀವಿ. ಇನ್ನು ರಾಜ್ಯದೆಲ್ಲೆಡೆ ಇರುವಂತೆ ಬೀದರ್ನಲ್ಲೂ ಕೂಡ ಏಜೆನ್ಸಿ ಕ್ಯಾನ್ಸಲ್ ಮಾಡಿ ಅಂಗನವಾಡಿ ಸಿಬ್ಬಂದಿಗೆ ವಿತರಣೆ ಮಾಡುವಂತೆ ಹೇಳ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು.
ನಮ್ಮ ಇಲಾಖೆಯ ಮೂಲ ಉದ್ದೇಶ ಏನು ಅಂತಂದರೆ ಪೌಷ್ಟಿಕ ಆಹಾರದ ಗುಣಮಟ್ಟದ ಆಹಾರದ ಜೊತೆಗೆ ಒಳ್ಳೆಯ ಬಾಲ್ಯ ಜೀವನ. ಯಾಕಂತಂದರೆ ಬಡವರು ಮಕ್ಕಳು ಕೂಡ ಗುಣಮಟ್ಟದ ಆಹಾರವನ್ನು ತೆಗೆದುಕೊಳ್ಬೇಕನ್ನೋದೇ ನಮ್ಮ ICDS ಪ್ರೋಗ್ರಾಮನ ಒಂದು ಮುಖ್ಯ ಉದ್ದೇಶ. ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಮುಖ್ಯ ಉದ್ದೇಶ. 70,000 ಅಂಗನವಾಡಿಗಳಿದ್ದಲ್ಲಿ ಸುಮಾರು ಕಡೆ ಎಲ್ಲ ಕಡೆ ಒಳ್ಳೆಯದು ಹೋಗ್ತಾ ಇದೆ. ಪ್ರತಿ ಬಾರಿ ಕೂಡ ನಾನು ಕ್ರಮ ತೆಗೆದುಕೊಂಡಿದ್ದೀನಿ. ನಾನು ಇಲಾಖೆವಾರು ನಾನು ಅದನ್ನು ಉನ್ನತ ಮಟ್ಟದ ಒಂದು ತನಿಖೆಯನ್ನು ಮಾಡಿದ್ದೀನಿ. ತಪ್ಪಿತಸ್ಥರ ಮೇಲೆ ಲಾಟ್ 1-2 ಅಲ್ಲ 30 ಹುಬ್ಳಿದು ಒಂದು ಪ್ರಕರಣ ತಮಗಿನ್ನೂ ನೆನಪಿರ್ಬೋದು. ಲಾಟ್ ಆಗಿ ಅವ್ರನ್ನೆಲ್ಲರನ್ನು ಸಸ್ಪೆಂಡ್ ಮಾಡಿದ್ದೀನಿ. ಇನ್ನೂ ಕೂಡ ಅವರನ್ನು ನಾನು ವಾಪಸ್ ಕೆಲಸಕ್ಕೆ ತೆಗೆದುಕೊಂಡಿಲ್ಲ. ಏನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ನಾವು ಬೆಂಗಳೂರಿನಲ್ಲಿ ಕೂತ್ಕೊಂಡು ಭಾಳಷ್ಟು ಹೋರಾಟ ಮಾಡಿ ನಮ್ಮ ಮಕ್ಕಳಿಗೆ, ಬಾಣಂತಿಯರಿಗೆ, ಬಸುರಿ ಹೆಣ್ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಆಹಾರ ಸಿಕ್ಕಬೇಕು, ಇಂತಿಷ್ಟು ಯೂನಿಟ್ ಅಂತ ಮಾಡಿದ್ವಿ ನಮ್ಮ ಇಲಾಖೆ. ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ದಿಢೀರ್ ಭೇಟಿ ನೀಡಿದ್ರು. ಈ ವೇಳೆ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಕಂಡು ನಾಗಲಕ್ಷ್ಮಿ ಚೌಧರಿ ಕೆಂಡಾಮಂಡಲವಾದ್ರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿರುವಂತಹ ತಾಲೂಕು ಆಸ್ಪತ್ರೆಯಲ್ಲಿ ಅಧ್ಯಕ್ಷೆ ನಾಗಲಕ್ಷ್ಮಿ ಮುಂದೆ ಸಿಬ್ಬಂದಿ ಹಾಗೂ ರೋಗಿಗಳು ತಮ್ಮ ಅಳಲನ್ನ ತೋಡ್ಕೊಂಡ್ರು. ಆಸ್ಪತ್ರೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಒಳ ರೋಗಿಗಳ ಕೋಣೆ ಕಂಡು ಶುಚಿತ್ವ ಕಾಪಾಡದ ಹಿನ್ನೆಲೆಯಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಸಿಬ್ಬಂದಿಗೆ ಸರಿಯಾಗಿ ವೇತನ ನೀಡದ ಗುತ್ತಿಗೆದಾರನ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಿದ್ರು. ಜೊತೆಗೆ ಆಸ್ಪತ್ರೆಯ ಅವ್ಯವಸ್ಥೆ ಕುರಿತು ಜಿಲ್ಲಾಧಿಕಾರಿ ಹಾಗೂ ಸರ್ಕಾರಕ್ಕೆ ಪತ್ರವನ್ನ ಬರೆಯುವುದಾಗಿ ನಾಗಲಕ್ಷ್ಮಿ ಅವರು ಹೇಳಿಕೆಯನ್ನ ನೀಡಿದರು. ಮತ್ತೆ ರಿಪೋರ್ಟ್ಸ್ ಇವರು ಸ್ವ್ಯಾಬ್ ಟೆಸ್ಟ್ ಕಳಿಸ್ಬೇಕು. OT ಎಲ್ಲಿ ಮಾಡ್ತಾರೆ ಆ ಸ್ವ್ಯಾಬ್ ಟೆಸ್ಟು. ಯಾಕಂದರೆ ಎಲ್ಲ ಕಿಟಕಿಗಳು ಆಲ್ಮೋಸ್ಟು ನೋಡಿ ಗ್ಲಾಸ್ಗಳಿಲ್ಲ, ಆಲ್ಮೋಸ್ಟ್ ಎಲ್ಲ ಓಪನ್ನು. ಅಡ್ಮಿಟ್ ಆಗಿರೋ ಫೀಮೇಲ್ ವಾರ್ಡ್ಗಳಲ್ಲೂ ಕರಾವಳಿಯಲ್ಲಿ ವಿಶೇಷ ಕಾರ್ಯಪಡೆ SAF ತಂಡ ಸಕ್ರಿಯವಾಗಿದೆ. ರಕ್ತಕ್ಕೆ ರಕ್ತವೇ ಬೇಕು ಅಂತ ಸ್ಟೇಟಸ್ ಹಾಕಿದವನನ್ನ SAF ಅಧಿಕಾರಿಗಳು ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನ ಉಡುಪಿಯ ಕಾರ್ಕಳ ಇರುವತ್ತೂರು ಗ್ರಾಮದ ಆಶಿಕ್ S ಕೋಟ್ಯಾನ್ ಅಂತ ಗುರುತಿಸಲಾಗಿದೆ. ಈತ ತನ್ನ ಇನ್ಸ್ಟಾಗ್ರಾಂನಲ್ಲಿ ಪ್ರಚೋದನಕಾರಿ ಸ್ಟೇಟಸ್ ಅನ್ನ ಹಾಕಿದ್ದ. ನಮಗೆ ಯಾವುದೇ ರೀತಿಯ ಉತ್ತರಗಳು ಬೇಡ, ರಕ್ತಕ್ಕೆ ರಕ್ತವೇ ಬೇಕು, ರಕ್ತವೇ ಉತ್ತರವಾಗಿರಬೇಕು, ಇನ್ನು ಜೀವಕ್ಕೆ ಜೀವನೇ ಬೇಕು ಅಂತ ಮಾರಕ ಆಯುಧಗಳ ಚಿಹ್ನೆಯನ್ನ ಬಳಸಿ ಸ್ಟೇಟಸ್ ಅನ್ನ ಹಾಕಿದ್ದ. ಈ ಹಿನ್ನೆಲೆ ಆರೋಪಿ ವಿರುದ್ಧ ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. KGF ಮಾಜಿ ಗಣಿ ಕಾರ್ಮಿಕರ ಹಿತ ಕಾಯುವಂತೆ ಆಗ್ರಹಿಸಿ ಜೆಡಿಎಸ್ ಲೇಬರ್ ಸೆನ್ ರಾಜ್ಯ ಕಾರ್ಯಾಧ್ಯಕ್ಷ K ರಾಜೇಂದ್ರ ಸಂಸದ ಮಲೇಶ್ ಬಾಬುಗೆ ಮನವಿ ಪತ್ರವನ್ನ ಸಲ್ಲಿಸಿದರು. KGFನಲ್ಲಿ ಚಿನ್ನದ ಗಣಿಗಾರಿಕೆ ನಿಂತ ಬಳಿಕ ಅಲ್ಲಿ ಉದ್ಯೋಗ ಇಲ್ಲದಂತಾಗಿದೆ. 900 ಮನೆಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ. ಆದರೆ 1500 ಮನೆಗಳಿಗೆ ಇನ್ನೂ ಕೂಡ ಹಕ್ಕುಪತ್ರ ವಿತರಣೆ ಮಾಡಿಲ್ಲ. KGFನಲ್ಲಿನ 13,000 ಎಕರೆ ಜಮೀನನ್ನ ಚಿನ್ನದ ಗಣಿಗಾರಿಕೆಗಾಗಿ ಕೇಂದ್ರ ಸರ್ಕಾರ ಹಸ್ತಾಂತರ ಮಾಡಲಾಗಿತ್ತು. ಈಗ ಗಣಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ. ಇದರ ಬಗ್ಗೆ ಸಂಸದರು ಸಂಸತ್ನಲ್ಲಿ ಚರ್ಚೆ ಮಾಡಬೇಕು. ಇನ್ನು ಕಾರ್ಮಿಕರು ಅತಂತ್ರದಲ್ಲಿದ್ದಾರೆ, ಅವರ ಹಿತವನ್ನ ಕಾಪಾಡಬೇಕು ಅಂತ ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಲಂಚ ಸ್ವೀಕರಿಸುವಾಗ ಮೆಸ್ಕಾಂ ಜೂನಿಯರ್ ಎಂಜಿನಿಯರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ಘಟನೆ ಆಗಿರೋದು. JE ಪ್ರಶಾಂತ್ ಎಂಬಾತ ಗಂಗಾ ಕಲ್ಯಾಣ ಯೋಜನೆಯ ಈ ಬಿಲ್ ಪಾಸ್ ಮಾಡಲು 9,000 ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ. ವಿದ್ಯುತ್ ಗುತ್ತಿಗೆದಾರ ದೇವರಾಜ್ ಎನ್ನುವರಿಂದ ಲಂಚವನ್ನ ಸ್ವೀಕರಿಸುವಾಗ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ JE ಪ್ರಶಾಂತ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಹರಿಹರ ತಾಲೂಕು ಬಾನುವಳ್ಳಿ ಸಮೀಪ 18 ರಸ್ತೆಯಲ್ಲಿ ನಾಟಿ ಮಾಡಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು SBI ಬ್ಯಾಂಕ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗುವಂತ ರಸ್ತೆ ನಿರಂತರ ಮಳೆಯಿಂದ ಕೆಸರು ಗೆದ್ದೆಯಂತಾಗಿದೆ. ಜೊತೆಗೆ ರಸ್ತೆ ಮಧ್ಯೆ ಈಗಾಗಲೇ ಗುಂಡಿಗಳಿದ್ದಾವೆ. ರಸ್ತೆಯಲ್ಲಿ ಓಡಾಡೋದಕ್ಕೆ ಮಕ್ಕಳು, ಹಿರಿಯರು, ವೃದ್ಧರು ಹರಸಾಹಸವನ್ನ ಪಡ್ತಿದ್ದಾರೆ. ರಸ್ತೆ ದುರಸ್ತಿ ಮಾಡುವಂತೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ಪ್ರತಿಭಟನೆಯ ವೇಳೆ ತೀವ್ರ ಆಕ್ರೋಶವನ್ನ ಹೊರಗಾಕಿದ್ರು.
ಮುಸ್ಲಿಂ ಬಾಂಧವರೇ ಇಲ್ಲದ ಊರಿನಲ್ಲಿ ಮೊಹರಂ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಗೊಬ್ಬರಗುಂಪಿ ಗ್ರಾಮದಲ್ಲಿ ಒಂದೇ ಒಂದು ಮುಸ್ಲಿಂ ಮನೆತನ ಇಲ್ಲ. ಆದರೆ ಎಲ್ಲಾ ವರ್ಗದ ಹಿಂದೂಗಳು ಸೇರಿ ಮೊಹರಂ ಆಚರಣೆಯನ್ನು ಮಾಡಿದ್ದಾರೆ. ಮೊಹರಂನ ಹಬ್ಬವನ್ನ 5 ದಿನಗಳವರೆಗೆ ಆಚರಣೆಯನ್ನ ಮಾಡಲಾಗಿದ್ದು ವಿಧಿವಿಧಾನದಿಂದ ಆಚರಣೆಯನ್ನ ಮಾಡಲಾಗಿದೆ. ದೇವರ ಪಂಜ ಸೇರಿ ಡೋಲಿಗಳನ್ನ ಸಹ ಪ್ರತಿಷ್ಠಾಪನೆಯನ್ನ ಮಾಡಿ ಗೊಬ್ಬರಗುಂಪಿಯ ಜನ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವನ್ನು ಸಾರಿದ್ದಾರೆ. ಮಾನ್ಯ ಶಾಸಕರೇ, ನಮಗೆ ಓಡಾಡೋದಕ್ಕೆ ರಸ್ತೆ ಸರಿ ಮಾಡಿಕೊಡಿ ಅಂತ ಶಿಕ್ಷಕಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕಾಂಡ್ಯದ ಬಳಿ ಗುಂಡಿ ಹಾಗೂ ಕೆಸರು ರಸ್ತೆಯಿಂದ ಪ್ರತಿನಿತ್ಯ ಸಾರ್ವಜನಿಕರು ಪರದಾಡ್ತಿದ್ದಾರೆ. ಕೆಸರು ಗದ್ದಿಯಂತಾಗಿರುವಂತ ಇದೇ ರಸ್ತೆಯಲ್ಲಿ ಮಕ್ಕಳು ಓಡಾಟ ನಡೆಸುತ್ತಿದ್ದಾರೆ. ಶಾಲೆಗೆ ತೆರಳುವಂತ ವೇಳೆ ಸಮವಸ್ತ್ರವೆಲ್ಲ ಕೆಸರು ಮಯವಾಗಿದೆ. ಇನ್ನು ಅದರಲ್ಲೇ ಕುಳಿತು ಮಕ್ಕಳು ಪಾಠವನ್ನ ಕೇಳುತ್ತಿದ್ದಾರೆ. ಶಾಸಕ ಟಿ.ಡಿ. ರಾಜೇಗೌಡ ಅವರ ಸ್ವಕ್ಷೇತ್ರ ಕಾಂಡ್ಯ ಕ್ಷೇತ್ರದಲ್ಲಿ ಈ ಅವಸ್ಥೆ ಕಂಡು ಬಂದಿದ್ದು, ಇನ್ನು ರಸ್ತೆ ಸರಿಯಿಲ್ಲ ಅಂತ ಮನವಿ ಮಾಡಿದ್ರೂ ಕೂಡ ಇದುವರೆಗೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪ ಕೂಡ ಕೇಳಿಬಂದಿದೆ. ಸದ್ಯ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತಿರುವಂತಹ ಶಿಕ್ಷಕಿಗೆ ಸ್ಥಳೀಯರು ಸಾಥ್ ನೀಡಿದ್ದಾರೆ. ನಾನು ಗಂಗೆಗಿರಿ ಶಾಲೆ ಶಿಕ್ಷಕಿ ಮಾತಾಡ್ತಾ ಇರೋದು. ಇಲ್ಲಿ ದಿನನಿತ್ಯ ಮಕ್ಕಳು ಇದೇ ದಾರಿಯಿಂದ ಶಾಲೆಗೆ ಬರಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಮಳೆಗಾಲದಲ್ಲಿ ತುಂಬಾ ಓಡಾಡೋದಕ್ಕೆ ಮಕ್ಕಳಿಗೆ ಅದು 1ನೇ ಕ್ಲಾಸ್ ಮಕ್ಕಳಾಗಿರೋದ್ರಿಂದ ತುಂಬ ಕಷ್ಟ ಆಗ್ತಿದೆ ಅವ್ರಿಗೆ ಬರೋದಕ್ಕೆ ಸ್ವತಂತ್ರವಾಗಿ. ಹಾಗಾಗಿ ದಯಮಾಡಿ ಗ್ರಾಮ ಪಂಚಾಯತಿ ವತಿಯಿಂದ ಇದನ್ನು ಸರಿಪಡಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ನಾನು ಗಂಗೆಗಿರಿ ಶಾಲೆ ಶಿಕ್ಷಕಿ ಮಾತಾಡ್ತಾ ಇರೋದು. ಇಲ್ಲಿ ದಿನನಿತ್ಯ ಮಕ್ಕಳು ಇದೇ ದಾರಿಯಿಂದ ಶಾಲೆಗೆ ಬರಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಮಳೆಗಾಲದಲ್ಲಿ ತುಂಬಾ ಓಡಾಡೋದಕ್ಕೆ ಮಕ್ಕಳಿಗೆ ಅದು 1ನೇ ಕ್ಲಾಸ್ ಮಕ್ಕಳಾಗಿರೋದ್ರಿಂದ ತುಂಬ ಕಷ್ಟ ಆಗ್ತಿದೆ ಅವ್ರಿಗೆ ಬರೋದಕ್ಕೆ ಸ್ವತಂತ್ರ. ದಾವಣಗೆರೆ ಜಿಲ್ಲೆಯಲ್ಲಿ ಬೈಕ್ ಹೋಗಲು ದಾರಿ ಬಿಟ್ಟಿಲ್ಲ ಅಂತ ವ್ಯಕ್ತಿಯೋರ್ವನ ಮೇಲೆ 5-6 ಜನರಿದ್ದಂತ ಗುಂಪೊಂದು ಭೀಕರವಾಗಿ ಹಲ್ಲೆ ನಡೆಸಿದೆ. ನಗರದ ಮಾಗನಹಳ್ಳಿ ರಸ್ತೆಯ ಗುಜರಿ ಲೈನ್ನಲ್ಲಿ ಘಟನೆ ನಡೆದಿದೆ. ಉಮರ್ ಗುಜರಿ ಲೋಡ್ ಮಾಡ್ತಿದ್ದ ವೇಳೆ ಬೈಕ್ ಸವಾರ ಜಗಳ ಶುರು ಮಾಡಿದ್ದ. ಲೋಡ್ ಆಗಿರುವಂತ ಲಾರಿಯನ್ನ ತೆಗೆಯುವುದಕ್ಕೆ ಬರಲ್ಲ ಅನ್ನೋದಾಗಿ ಉಮರ್ ವಾದ ಮಾಡಿದ್ದ. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ತಾರಕಕ್ಕೇರಿದೆ. ಈ ವೇಳೆ ಕೋಪಗೊಂಡಂತ ಇಮ್ರಾನ್ 4-5 ಜನರನ್ನ ಕರೆಸಿ ಉಮರ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿರುವಂತಹ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆಯ ಹಿನ್ನೆಲೆಯಲ್ಲಿ ಆಜಾದ್ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ದಾಖಲಾಗಿದೆ. ನೆಲಮಂಗಲದಲ್ಲಿ ಪ್ರತಿನಿತ್ಯವೂ ಕೂಡ ಮನೆಗಳ್ಳರ ಹಾವಳಿ ಹೆಚ್ಚಾಗ್ತಾನೆ ಇದೆ. ಬೀಗ ಹಾಕಿರುವಂತಹ ಮನೆಗಳನ್ನ ಗುರುತಿಸಿ ಕಳ್ಳರ ಗ್ಯಾಂಗ್ ರಾಬರಿ ಮಾಡ್ತಿದೆ. ನೆಲಮಂಗಲ ತಾಲೂಕಿನ ರೈಲ್ವೆ ಹೊಲ್ಲಗಳ್ಳಿಯಲ್ಲಿ ದೇವರಾಜ್ ಎನ್ನುವಂತ ಅವರ ಮನೆಯ ಬಾಗಿಲನ್ನ ಒಡೆದು ಕಳ್ಳತನ ಮಾಡಲಾಗಿದೆ. ಮನೆಯಲ್ಲಿದ್ದಂತ ಕಿವಿಬೋಲೆ, ನೆಕ್ಲೆಸು, ಚೈನು, ಬ್ರಾಸ್ಲೆಟು, 12 ಲಕ್ಷ ರೂಪಾಯಿ ಬೆಲೆ ಬಾಳುವಂತ 120 ಗ್ರಾಂಗೂ ಅಧಿಕ ಚಿನ್ನಾಭರಣಗಳನ್ನ ಈ ಖತರ್ನಾಕ್ ಕಳ್ಳರು ಕದ್ದು ಪರಾರಿಯಾಗಿದ್ದಾರೆ. ಘಟನೆ ಸಂಬಂಧ ನೆಲಮಂಗಲ ಗ್ರಾಮಾಂತರ ಸ್ಟೇಷನ್ ನಲ್ಲಿ ಕೇಸ್ ದಾಖಲಾಗಿದೆ. ಸಣ್ಣ ಕಾರಣಕ್ಕೆ ಅಕ್ಕಪಕ್ಕದ ಮನೆಯವರ ನಡುವೆ ಜಗಳ ನಡೆದಿದ್ದು, ಈ ವೇಳೆ ವ್ಯಕ್ತಿಯೋರ್ವ ಮಹಿಳೆ ಮೇಲೆ ಮಚ್ಚಿನಿಂದ ಹಲ್ಲೆಗೆ ಯತ್ನಿಸಿದ್ದಾನೆ. ಜಸ್ಟ್ ಮಿಸ್ ಆಗಿಬಿಟ್ಟಿದ್ದಾರೆ. ಈ ಜಗಳದಲ್ಲಿ ಮಹಿಳೆ ಪ್ರಾಣ ಅಪಾಯದಿಂದ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಡಿಕೋಟೆ ಹೋಬಳಿ ಬಳಿ ಈ ಕಸಾಪುರ ಗ್ರಾಮದಲ್ಲಿ ಈ ಘಟನೆ ಆಗಿದೆ. 4 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಚ್ಚು ಬೀಸಿ ದರ್ಪ ಮೆರೆದಿದ್ದ ಮಧುಸೂದನ್ ಅಲಿಯಾಸ್ ಮಾರಿ ಕಣಿವೆ ವಿರುದ್ಧ ಗುಡಿಕೋಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರೀತಿಗೆ ಪೊಲೀಸರೇ ಅಡ್ಡಪಡಿಸಿದ್ರು ಅಂತ ಪ್ರಿಯತಮ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ವಿವಾಹವಾಗಿದ್ದಂತ ಈ ಪ್ರೇಮಿಗಳನ್ನ ಹಣ ಪಡೆದು ಪೊಲೀಸರೇ ದೂರ ಮಾಡಿದ್ದಾರೆ ಎನ್ನುವಂತ ಆರೋಪ ಮಾಡಲಾಗ್ತಿದೆ. ಪ್ರಿಯತಮೆಯ ಪೋಷಕರೇ ಪೊಲೀಸರಿಗೆ ಹಣ ನೀಡಿ ನಮ್ಮನ್ನ ದೂರ ಮಾಡಿದ್ದಾರೆ ಅಂತ ಮನನೊಂದಂತ ಪ್ರಿಯತಮ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೌರವನಹಳ್ಳಿ ಗ್ರಾಮದ ನಿವಾಸಿ ಶೇಖರ್ ಹಾಗೂ ವಿಜಯಪುರದ ಧನುಶ್ರೀ ಕಳೆದ 2 ದಿನಗಳ ಹಿಂದೆ ಪ್ರೀತಿ ಮಾಡಿ ಮದುವೆ ಆಗಿದ್ರು. ಇನ್ನು ಬಿಜಿಎಸ್ ಕಾಲೇಜ್ನಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಿದ್ದ ಶೇಖರ್ ಹಾಗೂ ಧನುಶ್ರೀ ಕಳೆದ 1 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು. ಇನ್ನು ಮಹಿಳಾ ಠಾಣೆಯ ಸಬ್ ಇನ್ಸ್ಪೆಕ್ಟರ್ 5 ಲಕ್ಷ ಲಂಚವನ್ನ ಪಡೆದು ಪ್ರೇಮಿಗಳನ್ನ ದೂರ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಕೇಳಿಬಂದಿದೆ. ರಸ್ತೆ ಪಕ್ಕದಲ್ಲೇ ನಡೆದುಕೊಂಡು ಹೋಗ್ತಿದ್ದ 10 ವರ್ಷದ ಬಾಲಕನ ಮೇಲೆ ಕಾರು ಡಿಕ್ಕಿಯಾಗಿ ಆತ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಈ ಘಟನೆಯಾಗಿದೆ. ಇನ್ನು ಬಹಳ ಪ್ರಮುಖವಾಗಿ ಇಲ್ಲಿ ಅಗಸ್ತ್ಯ ವಿಜಯ್ ಕುಮಾರ್ ಕೆಣಮಡಿ ಎಂಬಂತ ಬಾಲಕ ರಸ್ತೆ ಬದಿ ನಡ್ಕೊಂಡು ಹೋಗ್ತಿದ್ದಂತ ವೇಳೆ ಘಟನೆ ಆಗಿದೆ. ಅಪಘಾತ ಸಂಭವಿಸಿದ್ರೂ ಕೂಡ ವಾಹನವನ್ನ ನಿಲ್ಲಿಸದೆ ಚಾಲಕ ಪರಾರಿಯಾಗಿದ್ದಾನೆ.
ಕೂಡಲೇ ಸ್ಥಳೀಯರು ಅಥಣಿ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿದ್ದು ಸಿಸಿ ಕ್ಯಾಮೆರಾ ಆಧಾರದ ಮೇಲೆ ಈ ದುಷ್ಕೃತ್ಯವನ್ನ ಎಸಗಿರುವಂತ ಕಾರು ಚಾಲಕನನ್ನ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಈತ ಮೃತ ಬಾಲಕನನ್ನ ಕಳೆದುಕೊಂಡಂತ ಕುಟುಂಬಸ್ಥರು ಆಕ್ರಂದನವನ್ನ ಮುಗಿಲು ಮುಡ್ತಾ ಇದೆ, ನೋಡೋದಕ್ಕಾಗ್ತಾ ಇಲ್ಲ. ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಹಣ ಕಳೆದುಕೊಂಡು ಬಯೋಕಾನ ಉದ್ಯೋಗಿ ನೀರಿಗೆ ಬಿದ್ದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಬೆಂಗಳೂರಿನ ಮಾದಾವರ ಕೆರೆಯಲ್ಲಿ ಘಟನೆ ನಡೆದಿದೆ. ಪುಟ್ಟಸ್ವಾಮಿ ಗೌಡ ಹಾಗೂ ಲಕ್ಷ್ಮಮ್ಮ ದಂಪತಿಯ ಪುತ್ರ 27 ವರ್ಷದ ರವೀಂದ್ರ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇಂದು ಬೆಳಿಗ್ಗೆ ತೇಲುವ ಸ್ಥಿತಿಯಲ್ಲಿ ರವೀಂದ್ರ ಮೃತದೇಹ ಪತ್ತೆಯಾಗಿದೆ. ಅಗ್ನಿಶಾಮಕ ಹಾಗೂ ಸ್ಥಳೀಯರ ಸಹಾಯದಿಂದ ಶವವನ್ನ ಮೇಲಕ್ಕೆತ್ತಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಯಿತು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ. ಶಿವಮೊಗ್ಗದಲ್ಲಿ ಸಾಲಬಾಧೆಗೆ ಬೇಸತ್ತು ವಿಷವನ್ನ ಸೇವಿಸಿ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತಂದೆಯ ಸ್ಥಿತಿ ಕಂಡು ಅಪ್ರಾಪ್ತ ಮಗಳು ಕೂಡ ವಿಷವನ್ನ ಸೇವಿಸಿದ್ದಾಳೆ. ರಿಪ್ಪನ್ಪೇಟೆ ಸಮೀಪದ ಬಾಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆರಳಮನೆ ಗ್ರಾಮದಲ್ಲಿ ಈ ಘಟನೆ ಆಗಿದೆ. 49 ವರ್ಷದ ರೈತ ವೆಂಕಟೇಶ್ ನಿನ್ನೆ ರಾತ್ರಿ ಸಾಲಗಾರರ ಕಾಟವನ್ನ ತಾಳೋದಕ್ಕೆ ಆಗದೆ ಜಗಳ ಆಡಿದ್ದ ಅನ್ನೋದು ಗೊತ್ತಾಗುತ್ತೆ. ಬಳಿಕ ಮನನೊಂದು ವಿಷವನ್ನ ಸೇವಿಸಿದ್ದ. ಇನ್ನು ತಂದೆ ವಿಷ ಕುಡಿದಂತ ವಿಚಾರ ತಿಳಿದ ಅದಾದ್ಮೇಲೆ ಅದೇ ಬಾಟಲಿಯಲ್ಲಿ ಮಗಳು ಕೂಡ ವಿಷವನ್ನ ಸೇವಿಸಿದಾಳೆ. ಕೂಡಲೇ ಇಬ್ಬರನ್ನ ಶಿವಮೊಗ್ಗದ ಮೆಗ್ಗನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆ ಫಲಿಸದೆ ವೆಂಕಟೇಶ್ ಸಾವನ್ನಪ್ಪಿದ್ದಾರೆ. ಅಪ್ರಾಪ್ತ ಮಗಳನ್ನ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಈ ಸಂಬಂಧ ಈಗ ರಿಪ್ಪನ್ಪೇಟೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ಅಡ್ಡ ಬಂದ ನಾಯಿಯನ್ನ ಪ್ರಾಣ ಅಪಾಯದಿಂದ ತಪ್ಪಿಸೋದಕ್ಕೆ ಹೋಗಿ ಟಿಟಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಶಿವಮೊಗ್ಗ ತಾಲೂಕಿನ ಹುಮ್ಸಿ ಸಮೀಪ ಈ ಅಪಘಾತ ಆಗಿರೋದು. ಬೆಂಗಳೂರು ಹೊನ್ನಾವರದ NH 206ರಲ್ಲಿ ಈ ಘಟನೆಯಾಗಿದೆ. ಅಪಘಾತದಲ್ಲಿ ಈಗ ಡಿಕ್ಕಿ ಹೊಡೆದಂತ ರಭಸಕ್ಕೆ ಟಿಟಿಯ ಮುಂಭಾಗ ಸಂಪೂರ್ಣವಾಗಿ ಜಖಂ ಆಗಿದೆ. ಇನ್ನು ಬೆಂಗಳೂರಿನ ದೇವನಹಳ್ಳಿಯಿಂದ ಸಿಗಂದೂರಿಗೆ ತೆರಳುತ್ತಿದ್ದಂತ ವೇಳೆ ಈ ಅಪಘಾತ ಸಂಭವಿಸಿದೆ. ಟಿಟಿಯಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ವಿದೇಶಿ ಬಾತುಕೋಳಿ ಸಾಕಿದ್ದ ಪ್ರಕರಣದಲ್ಲಿ ನಟ ದರ್ಶನ್ ದಂಪತಿ ವಿಚಾರಣೆಗೆ ಈಗ ಮುಂದೂಡಲಾಗಿದೆ. ಯಾಕಂದ್ರೆ ಯಾವುದೇ ಅನುಮತಿಯನ್ನ ಇಲ್ಲದೆ ವಿದೇಶಿ ತಳಿಯ ಈ ಬಾರ್ ಹೆಡೆಡ್ ಗೂಸ್ ಬಾತುಕೋಳಿಯನ್ನ ನಟ ದರ್ಶನ್ ಅವರು ಸಾಕಿದ್ರು. ಕಳೆದ 2 ವರ್ಷದ ಹಿಂದೆ ಅರಣ್ಯ ಇಲಾಖೆ ದರ್ಶನ್ಗೆ ನೋಟಿಸ್ ಅನ್ನ ನೀಡಿ ಎಫ್ಐಆರ್ ಅನ್ನ ದಾಖಲಿಸಿತ್ತು. ಇನ್ನು ಸಂದರ್ಶನ ಒಂದರಲ್ಲಿ ಬಾತುಕೋಳಿ ಬಗ್ಗೆ ನಟ ದರ್ಶನ್ ಮಾಹಿತಿಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ತೋಟದ ಮ್ಯಾನೇಜರ್ ನಾಗರಾಜ್ಗೆ ಕೋರ್ಟ್ ನೋಟಿಸ್ ಅನ್ನ ನೀಡಿತು. ಇಂದು ಟಿ ನರಸೀಪುರ ಕೋರ್ಟ್ಗೆ ನಟ ದರ್ಶನ್ ಹಾಜರಾಗಬೇಕಿತ್ತು. ದರ್ಶನ್ ಪರ ಸುನೀಲ್ ಕುಮಾರ್ ವಕೀಲರಾಗಿದ್ದರು. ಇನ್ನು ಸುನೀಲ್ ಕುಮಾರ್ ಅವರ ಪರವಾಗಿ ಹಿರಿಯ ವಕೀಲ ಬಸವಣ್ಣ ಕೋರ್ಟ್ಗೆ ಹಾಜರಾಗಿದ್ದರು. ನ್ಯಾಯಾಲಯ ಈ ಕೇಸನ್ನ ವಿಚಾರಣೆಯಿಂದ ಸೆಪ್ಟೆಂಬರ್ 4ಕ್ಕೆ ಮುಂದೂಡಿದೆ.